ಪೂಜಾರಿ ವಿಚಾರಕ್ಕೆ ಕಿತ್ತಾಟದಿಂದ ದೇವಸ್ಥಾನಕ್ಕೆ ಬಿತ್ತು ಬೀಗ. ದೇವಸ್ಥಾನದ ಟ್ರಸ್ಟಿನ ಕೆಲವರ ಸ್ವಾರ್ಥಕ್ಕೆ ಬೀದಿಗೆ ಬಿದ್ದ ಬಸವ. ದೇಗುಲಕ್ಕೆ ಬೀಗ ಜಡಿದ ಹಿನ್ನೆಲೆ ಬೀದಿಯಲ್ಲೇ ಕುಳಿತ ಬಸವ. ಮಂಡ್ಯ ಜಿಲ್ಲೆಯ ದೊಡ್ಡ ಹರಸಿನಕೆರೆ ಗ್ರಾಮದಲ್ಲಿ ಘಟನೆ ಜರುಗಿದೆ. ದೊಡ್ಡ ಹರಸಿನಕೆರೆ ಗ್ರಾಮದ ಸಣ್ಣ ಕಿರಾಯನ ದೇವಸ್ಥಾನ ಇದು. ಕಿತ್ತಾಟದಿಂದ ಬಸವಪ್ಪನಿಗಾಗಿ ನಿರ್ಮಿಸಿದಂತಹ ಮನೆಗೂ ಕೂಡ ಈಗ ಬೀಗ ಬಿದ್ದಿದೆ. ಟ್ರಸ್ಟ್ ಅಧ್ಯಕ್ಷ ಜಯಪ್ರಕಾಶ್ ಗೌಡರ ವಿರುದ್ಧ ಆಕ್ರೋಶಗಳು ಕೇಳ್ಬರ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ದೇಗುಲಕ್ಕೆ ಬೀಗ ಜಡಿದು ಬಸವಪ್ಪನನ್ನ ಇದೀಗ ಹೊರಗಡೆ ಇಡಲಾಗಿದೆ. ನಾವೊಂದು ಸಿನಿಮಾವನ್ನ ಕೂಡ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬಹುದು. ಕಿಂದರಿ ಜೋಗಿ ಸಿನಿಮಾದಲ್ಲೂ ಕೂಡ ಆಂಜನೇಯನನ್ನ ಹೊರಗಡೆ ಇಟ್ಟು ಬೀಗವನ್ನ ಜಡಿಯಲಾಗಿತ್ತು ದೇವಸ್ಥಾನಕ್ಕೆ. ಇದೀಗ ಬಸವಪ್ಪನ ದೇವಸ್ಥಾನಕ್ಕೆ ಬೀಗ ಜಡಿಯಲಾಗಿದೆ. ಬಸವಪ್ಪನನ್ನ ಹೊರಗಡೆ ಇಡಲಾಗಿದೆ. ಸಣ್ಣಕ್ರಾಯ ಸ್ವಾಮೀಜಿ ದೇವಸ್ಥಾನದ ಬಸವಪ್ಪ ಇದು ಏನಂದ್ರೆ ಮೂಲತಃ ಇದು ಒಬ್ರಿಗೆ ಸಂಬಂಧಪಟ್ಟ ದೇವರಲ್ಲ. ಇದು SC ಅವರು ಮತ್ತು ಕುರುಬ ಜನಾಂಗ ಪೂಜಾರು ಕುರುಬ ಜನಾಂಗದವರೇ ಇದ್ದದ್ದು. ಪುರಾತನತ್ವದಿಂದ ಕುರುಬ ಜನಾಂಗದವರು ಒಬ್ರು ಬಸವ ಮೀಸು ತಮ್ಮಯ್ಯನ್ನ ಆಚೆ ಕಳಿಸ್ಬೇಕು ಅಂತ ಇವರು ಅವರ ಕುಟುಂಬ ಮೇಲೆ ದೌರ್ಜನ್ಯ ಹೊನ್ನೇಗೌಡ ಮತ್ತು ಜಯಪ್ರಕಾಶ್ ಗೌಡ ಹುಟ್ಟು ಹಠ ಹಿಡಿದು ಬಸವ ಮನೆಗೆ ಬೀಗ ಹಾಕಿದ್ದಾರೆ. ಇದಕ್ಕೆ ಮತ್ತೆ ದೇವಸ್ಥಾನಕ್ಕೆ ಮಧ್ಯಾಹ್ನ ಅರ್ಚಕರು ಕ್ಲೀನ್ ಮಾಡ್ಬೇಕಾದ್ರೆ ನಾಳೆ ವಾರ ಇತ್ತು. ಅದ ಅರ್ಚಕರನ್ನ ಹತ್ರ ಕೀ ಬಂದು ಈಸ್ಕೋಗುವಂತ ದೌರ್ಜನ್ಯದಿಂದ ಅವ್ರನ್ನ ಬಾಯಿ ಬಂದಂಬೋದು ಕೀ ಕಿತ್ಕೋಗಿದ್ದಾರೆ. ಅದು RTCಯಲ್ಲಿ ಪುರಾತನದಿಂದನೂ RTCಯಲ್ಲಿ ಇರುವಂತ ಜಮೀನು. ಇವರು ಟ್ರಸ್ಟ್ ಹೆಸರು ಅಂತ ಹೇಳ್ಕೊಂಡು ನಾವು ಅಭಿವೃದ್ಧಿ ಮಾಡಿದೀವಿ ಅಂತ ಇದು ತುಂಬಾ ಗ್ರಾಮಸ್ಥರಿಗೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಈಗ ಏನಾಗಿದೆ ಬಸವನ್ನ ಯಾಕೆ ಬಸವನ್ನ ಯಾಕೆ